ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಮಂಜು ಹಲ್ಬಟ್. ಎಲ್ಲರೂ ಕೂಡ ಸಂತೋಷವಾಗಿದ್ದರಂತ ನಂಬ್ತಾನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇವತ್ತು ನಾವು ಧ್ಯಾನಿಸಿಕೊಳ್ಳುತ್ತಿರುವಂಥ ವಾಕ್ಯ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಇಬ್ರಿಯರಿಗೆ 6ನೇ ಅಧ್ಯಾಯ 14ನೇ ವಾಕ್ಯ. ಈ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಅಂತ ಹೇಳ್ತಾ ಇದ್ದಾರೆ. ಈ ವಾಗ್ದಾನ ದೇವರು ಯಾರಿಗೆ ಕೊಟ್ಟಿದ್ದಂದ್ರೆ ಅಬ್ರಹಾಮನಿಗೆ ಎಲ್ಲ ಕಡೆಯಿಂದ 4 ಕಡೆಯಿಂದ ನೋವು. ಯಾಕೆಂದ್ರೆ ಹೆಂಡತಿಗೆ ಮಗು ಇಲ್ಲ, ಅಕ್ಕಪಕ್ಕದವ್ರ ಕಡೆಯಿಂದ ಅವಮಾನ, ಸ್ವಂತದವ್ರ ಕಡೆಯಿಂದ ಅವಮಾನ. ಯಾಕೆಂದ್ರೆ 100 ವರ್ಷ ಆಗಿದೆ. ಅಬ್ರಹಾಮನಿಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾರೆ, ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಬಂಗಾರ ಎಲ್ಲ ಕೊಟ್ಟಿದ್ದಾರೆ. ಆದರೆ ಮಗುವನ್ನು ಮಾತ್ರ ದೇವರು ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಆ ಒಂದು ನೋವು ಮತ್ತು ವೇದನೆ ಎಲ್ಲವೂ ಕೂಡ ಒಂದು 4 ಕಡೆಯಿಂದ ಅಬ್ರಹಾಮನಿಗೆ ಸಂಕಟ ಬರ್ತಾ ಇದೆ. ಆದರೆ ಇಲ್ಲಿ ದೇವರು ಪದೇ ಅಬ್ರಹಾಮನಿಗೆ ಹೇಳೋದೇನೆಂದ್ರೆ, ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ, ನಿನ್ನ ಸಂತತಿಯನ್ನ ಆಕಾಶದ ನಕ್ಷತ್ರಗಳಷ್ಟಾಗಿ, ನಿನ್ನ ಸಂತತಿಯನ್ನ ಸಮುದ್ರದ ಧೂಳಿನಷ್ಟಾಗಿ ಆಶೀರ್ವದಿಸ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ದೇವರು ಹೇಳ್ತಾ ಇದ್ದಾರೆ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು. ಜನಗಳು ಹೇಳ್ತಾ ಇದ್ದಾರೆ, ನಿನಗೆ ಎಲ್ಲಿ ಸಂತತಿ ಬರುತ್ತೆ? ಈಗ ಜನಗಳು ಹೇಳ್ತಾರಲ್ವ, ಅಬ್ರಹಾಮನ ಹೇಳಿರ್ತಾರೆ, ನಿನಗೆ ಎಲ್ಲಿ ಸಂತತಿ ಬರುತ್ತೆ? ಈಗ ಆಲ್ರೆಡಿ ನಿನಗೆ 100 ವರ್ಷ ಆಗ್ಬಿಟ್ಟಿದೆ, ನಿನಗೆ ವಂಶ ಅಭಿವೃದ್ಧಿ ಆಗೋದಿಲ್ಲ, ನಿನ್ನ ಸಂತತಿ ಬರೋದಿಲ್ಲ, ನೀನು ಹೀಗೆ ಮಣ್ಣಲ್ಲಿ ಸೇರಬೇಕು, ನೀನು ಒಬ್ಬನೇ ಮಣ್ಣಿಗೆ ಹೋಗ್ಬೇಕು ಅಂತ ಹೇಳಿ ಜನಗಳು ನೋವುಪಡಿಸಿರ್ತಾರೆ. ಆದರೆ ಇಲ್ಲಿ ಜನಗಳ ಮಾತನ್ನ ದೇವ್ರೇನು ಮಾಡೋದಿಲ್ಲ, ಎಣಿಸೋದಿಲ್ಲ. ಆದರೆ ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾರೆ, ನಿಜವಾಗಿ ನಿನ್ನನ್ನು ಆಶೀರ್ವದಿಸಿ. ಅಂದರೆ ಅವರ ಮಾತುಗಳನ್ನು ನೀನೇನು ಮಾಡಬೇಡ, ಲಕ್ಷ್ಯಕ್ಕೆ ತೆಗೆದುಕೊಳ್ಬೇಡ, ನಾನು ಹೇಳೋದನ್ನು ಕೇಳು. ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಸೊ ಅಬ್ರಹಾಮನು ದೇವರ ಮಾತನ್ನು ಕೇಳಿ ಆಶೀರ್ವಾದ ನಿಧಿಯಾಗಿ ಮಾರ್ಪಟ್ರಂತೆ. ಅಂದರೆ ಆ ಆಶೀರ್ವಾದದ ಕೃಪೆಯನ್ನು ಹೊಂದಿಕೊಂಡು ಸುಮಾರು 100ನೇ ವರ್ಷದಲ್ಲಿ ಮಗುವನ್ನು ಪಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ನಮಗೆ ಜ್ಞಾನ ಇಲ್ಲ, ನಮಗೆ ವಿವೇಕ ಇಲ್ಲ, ನೀನು ಕೆಲಸಕ್ಕೆ ಬಾರದವನು, ನೀನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ ಜನಗಳು ನಿಮ್ಮನ್ನು ಕೇವಲವಾಗಿ ಕಾಣ್ತಾ ಇದ್ದಾರೆ. ನೋವು ಪಡಬೇಡ್ರಿ, ವೇದನೆ ಪಡಬೇಡ್ರಿ. ಈ ವಾಕ್ಯವನ್ನು ಅಬ್ರಹಾಮನು ಹೇಗೆ ವಾಗ್ದಾನವಾಗಿ ತೆಗೆದುಕೊಂಡು ಆಶೀರ್ವಾದ ಕೃಪೆ ಹೊಂದಿಕೊಂಡ್ರು ಅರ್ಥ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನು ಸಹ ಆಶೀರ್ವದಿಸಿ ಮೇಲೆತ್ತಲು ಆತನು ಶಕ್ತನು. ಈ ವಾಕ್ಯವನ್ನು ನೀವು ಯಾವಾಗಲೂ ಕೂಡ ನೆನಪು ಇಟ್ಕೊಳ್ಳಿ. ಯಾಕಂದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಆಶೀರ್ವದಿಸುವೆನು. ನಿನ್ನನ್ನು ಜನಗಳು ಅವಮಾನ ಪಡಿಸ್ತಾ ಇದ್ದಾರಾ, ವೇದನೆ ಪಡಿಸ್ತಾ ಇದ್ದಾರಾ, ಕಣ್ಣೀರು ಸುರಿಸುವಂತೆ ಮಾಡ್ತಾ ಇದ್ದಾರಾ, ಅಥವಾ ಗೇಲಿ ಮಾಡ್ತಾ ಇದ್ದಾರಾ? ಯೋಚನೆ ಮಾಡಬೇಡಿ. ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಆಶೀರ್ವದಿಸಿ. ಅಬ್ರಹಾಮನ ಅವಮಾನವನ್ನು ನೀಗಿಸಿದ ಹಾಗೆ ನಿಮ್ಮ ಅವಮಾನಗಳನ್ನು, ನಿಮ್ಮ ಪರಿಹಾಸ್ಯಗಳನ್ನು ಕರ್ತನು ನೀಗಿಸಲು ಶಕ್ತನಾಗ್ತಾರೆ. ಯಾಕಂದರೆ ಅವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮನ್ನು ಎಲ್ಲ ಜನಗಳ ಮುಂದೆ ನಿಮ್ಮನ್ನು ಹೆಚ್ಚಿಸ್ತಾರೆ. ಯಾಕಂದರೆ ಆತನು ಅದ್ಭುತಗಳು ಮಾಡುವಂಥ ದೇವರು. ಈ ವಾಕ್ಯದ ಪ್ರಕಾರ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಹೆಚ್ಚಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಆಮೆನ್.